ರಾಜ್ಯಾದ್ಯಂತ ಕಾಲೇಜು ವಿದ್ಯಾರ್ಥಿಗಳಿಗೆ ಎಚ್ಐವಿ ಪರೀಕ್ಷೆಯನ್ನ ಕಡ್ಡಾಯಗೊಳಿಸಲಾಗಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವಂತಹ ಸುದ್ದಿ ಮತ್ತು ಕೆಲ ಮಾಧ್ಯಮ ವರದಿಗಳನ್ನು ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ ಸ್ಪಷ್ಟವಾಗಿ ತಳ್ಳಿಹಾಕಿದೆ. ಇದೇ ವೇಳೆ ಕರ್ನಾಟಕದಲ್ಲಿ 7,000 ವಿದ್ಯಾರ್ಥಿಗಳಿಗೆ ಎಚ್ಐವಿ ಸೋಂಕು ದೃಢಪಟ್ಟಿದೆ ಎಂಬ ವದಂತಿಯು ಸಂಪೂರ್ಣ ಸುಳ್ಳು ಹಾಗೂ ಆಧಾರರಹಿತ ಎಂದು ಸಂಸ್ಥೆ ಸ್ಪಷ್ಟನೆಯನ್ನ ನೀಡಿದೆ. ಕೆಎಸ್ಎಪಿಎಸ್ ಯೋಜನಾ ನಿರ್ದೇಶಕಿ ಪದ್ಮಾ ಬಸವಂತಪ್ಪ ವಿಡಿಯೋ ಸಂದೇಶವನ್ನು ಬಿಡುಗಡೆ ಮಾಡಿ ಎಚ್ಐವಿ ಪರೀಕ್ಷೆಯನ್ನ ಯಾರ ಮೇಲೂ ಕಡ್ಡಾಯಗೊಳಿಸುವುದು ಕಾನೂನು ಬಾಹಿರ ಎಂದು ತಿಳಿಸಿದ್ದಾರೆ. ಬದಲಾಗಿ ಜನರು ತಮ್ಮ ಅಪಾಯದ ಮಟ್ಟವನ್ನ ಸ್ವಯಂ ಪರಿಶೀಲಿಸಿಕೊಂಡು ಅಗತ್ಯವಿದ್ದರೆ ಸ್ವಯಂ ಪ್ರೇರಿತವಾಗಿ ಪರೀಕ್ಷೆಗೆ ಒಳಗಾಗುವಂತೆ ಸರ್ಕಾರ ಜಾಗೃತಿಯನ್ನ ಮೂಡಿಸ್ತಾ ಇದೆ ಎಂದಿದ್ದಾರೆ. ಏಡ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 2017ರ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಬಲವಂತವಾಗಿ ಎಚ್ಐವಿ ಪರೀಕ್ಷೆಗೆ ಒಳಪಡಿಸಲು ಅವಕಾಶವಿಲ್ಲ ಅಂತ ಅವರು ಹೇಳಿದ್ದಾರೆ. ರಾಜ್ಯದ ಎಚ್ಐವಿ ಅಂಕಿಅಂಶಗಳ ಕುರಿತು ಮಾಹಿತಿ ನೀಡಿದಂತ ಅವರು ಕರ್ನಾಟಕದಲ್ಲಿ ಒಟ್ಟು 2.91 ಲಕ್ಷಕ್ಕೂ ಹೆಚ್ಚು ಸೋಂಕಿತರು ದಾಖಲಾಗಿದ್ದು ಅವರಲ್ಲಿ ಸುಮಾರು 2.03 ಲಕ್ಷ ಮಂದಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ಹಾಗೂ ಇನ್ನೂ ಪತ್ತೆಯಾಗದ ಸೋಂಕಿತರು ಸೇರಿದಂತೆ ಸುಮಾರು 56,000 ಮಂದಿಯ ಮಾಹಿತಿ ವ್ಯತ್ಯಾಸವಿದ್ದು ಅವರ ಪತ್ತೆ ಮತ್ತು ಚಿಕಿತ್ಸೆಗೆ ಇಲಾಖೆ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ವಿವರಿಸಿದರು. ಡೇಟಿಂಗ್ ಆ್ಯಪ್ಗಳು ಹಾಗೂ ಡಿಜಿಟಲ್ ಸಂಪರ್ಕಗಳ ಹೆಚ್ಚಳದಿಂದ ಸೋಂಕಿನ ಅಪಾಯದಲ್ಲಿರುವವರನ್ನ ಪತ್ತೆ ಹಚ್ಚುವುದು ಸವಾಲಾಗಿದೆ ಎಂದು ಪದ್ಮಾ ಬಸವಂತಪ್ಪ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಎಸ್ಎಪಿಎಸ್ ಬ್ರೇಕ್ ಫ್ರೀ ಮೊಬೈಲ್ ಆ್ಯಪ್ ಹಾಗೂ QR ಕೋಡ್ ಆಧಾರಿತ ಜಾಗೃತಿ ಅಭಿಯಾನವನ್ನು ಆರಂಭಿಸಿದ್ದು ಜನರು ಅಪಾಯದ ಮೌಲ್ಯಮಾಪನವನ್ನು ಮಾಡಿಕೊಂಡು ಅಗತ್ಯವಿದ್ದರೆ ಸಮೀಪದ ಪರೀಕ್ಷಾ ಕೇಂದ್ರಗಳನ್ನು ಸಂಪರ್ಕಿಸುವಂತೆ ಮನವಿಯನ್ನ ಮಾಡಿದೆ. ಸರ್ಕಾರದ ಉದ್ದೇಶ ಕಡ್ಡಾಯ ಪರೀಕ್ಷೆಯಲ್ಲ, ಜಾಗೃತಿ ಮತ್ತು ಸ್ವಯಂ ಪ್ರೇರಿತ ಪರೀಕ್ಷೆಗೆ ಉತ್ತೇಜನ ನೀಡುವುದೇ ಎಂದು ಸಂಸ್ಥೆ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ.